ಮಹಿಳೆಯರ ಮೇಲೆ ನಡೆದಿರೋಂಥ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ವಿನಃ ಅಲ್ಲಿಯ ದೇವರ ಬಗ್ಗೆ ಆಗ್ಬೋದು, ಇನ್ನೊಬ್ಬರ ಬಗ್ಗೆ ಆಗ್ಬೋದು, ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಇವಾಗ ಒಂದು ಹೆಣ್ಮಗು ಕೊಲೆ ಆಗಿದೆ ಅಂತಂದರೆ ಕೊಲೆ ಮಾಡಿರೋರು ಇರಬೇಕಲ್ಲ, ಅತ್ಯಾಚಾರ ಆಗಿದೆ ಅಂದರೆ ಅತ್ಯಾಚಾರ ಮಾಡಿರೋರು ಇರಬೇಕಲ್ಲ, ಅದನ್ನು ಕಂಡುಹಿಡೀರಿ. ಅದನ್ನು ಕೆಲಸ ಮಾಡ್ತಾ ಇರೋರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಿ. ನಾವು ಜೀವಂತವಾಗಿದ್ದೀವಿ, ಅವ್ರು ಇನ್ನೂ ಬದುಕಿಲ್ಲ. ಅವ್ರಿಗೆ ಯಾರು ಕೊಲೆ ಮಾಡಿದ್ರು ಅದಕ್ಕೆ ನಮಗೆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಬಟ್ SIT ತನಿಖೆ ಸಂಪೂರ್ಣವಾಗಿ ಆಗಬೇಕು. ಇವತ್ತು ಸೌಜನ್ಯ ಆಗ್ಬೋದು, ಪದ್ಮಲತಾ ಆಗ್ಬೋದು, ವೇದವಲ್ಲಿ ಆಗ್ಬೋದು, ಯಮುನಾ ಆಗ್ಬೋದು, ಇವರ ಸಾವಿಗೆ ನ್ಯಾಯ ಸಿಗಬೇಕು. ಸೌಜನ್ಯಳ ಕೊಲೆ ಆಗಿದ್ದು ನಿಜ, ವೇದವಲ್ಲಿ ಅವರ ಸಾವಾಗಿದ್ದು ನಿಜ, ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದು ನಿಜ. ಹಾಗಾದರೆ ಕೊಂದವರು ಯಾರು? ಇವ್ರ ಮೇಲೆ ದೌರ್ಜನ್ಯ ಮಾಡಿದವ್ರು ಯಾರು? ಈ ಪ್ರಶ್ನೆಗೆ ನಮಗೆ ಉತ್ತರ ಬೇಡವಾ? ಧರ್ಮಸ್ಥಳದಲ್ಲಿ ನಡೆದಿರುವಂಥ ಸೌಜನ್ಯ ಮತ್ತು ಈ ಥರ ಸುಮಾರು ಹೆಣ್ಣುಮಕ್ಕಳು ಭಾಳ ದಿವಸದಿಂದ, ಭಾಳ ವರ್ಷಗಳಿಂದ ನಡೀತಿರುವಂಥ ಅತ್ಯಾಚಾರ ಇವೆಲ್ಲನೂ ನಿಗೂಢ ಆಗ್ತಾಯಿದೆ. ಅದು ಬಹಿರಂಗ ಆಗಬೇಕು, ಸತ್ಯ ಹೊರಹೊಮ್ಮಬೇಕು. ಬೇರೆ ಹೆಣ್ಣುಮಕ್ಕಳು ಆತ್ಮಸ್ಥೈರ್ಯದಿಂದ ಅಲ್ಲಿ ಓಡಾಡುವಂಥದ್ದು, ಜೀವನ ಮಾಡುವಂಥ ಒಂದು ವ್ಯವಸ್ಥೆ ರೂಪುಗೊಳ್ಳಬೇಕು ಅಂತ ನನ್ನ ಅಭಿಪ್ರಾಯ. ಈಗ ನಡೀತಿರುವಂಥ SIT ತನಿಖೆ ಮತ್ತು ಬೇರೆಯವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡಬೇಕು. ಅದನ್ನು ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಪೂರ್ತಿ ಎಲ್ರಿಗೂ ಅವಕಾಶ ಕೊಡಬೇಕು. SIT ತನಿಖೆನ ನಿಲ್ಲಿಸಬಾರ್ದು, ಅದು ಮುಂದುವರಿಬೇಕು, ಸತ್ಯ ಹೊರಹೊಮ್ಮಬೇಕು. ಈ ಇಡೀ ವ್ಯವಸ್ಥೆ ಅಲ್ಲಿ ನಿಗೂಢ ಆಗಿರುವಂಥದ್ದು ಪೂರ್ತಿ ಬಹಿರಂಗ ಆಗಬೇಕು. ಬೇರೆ ಹೆಣ್ಣುಮಕ್ಕಳುಗಳು ನಾವು ಸ್ವತಂತ್ರವಾಗಿ ಜೀವನ ಮಾಡಬಹುದು, ಧೈರ್ಯವಾಗಿ ಓಡಾಡ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ರೂಪುಗೊಳ್ಳಬೇಕು ಅಂತ ನನ್ನ ಅಭಿಪ್ರಾಯ. ಧರ್ಮಸ್ಥಳದಲ್ಲಿ ನಡೆದಿರೋ ಅಂಥ ಏನು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದು, ಅತ್ಯಾಚಾರಗಳು ನಡೆದು, ಕೊಲೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸರ್ಕಾರ SITಗೆ ಒಪ್ಪಿಸಿ ಬಹಳ ಒಳ್ಳೆ ಕೆಲಸ ಮಾಡ್ತು ಅಂತ ನಾವು ಅಂದ್ಕೊಳ್ತಾ ಇರೋ ಹಾಗೇ SIT ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು. ನಮಗೂ ಸೌಜನ್ಯಗಾಗ್ಬೋದು, ಪದ್ಮಲತಾಗಾಗ್ಬೋದು, ವೇದವಲ್ಲಿಗಾಗ್ಬೋದು, ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ. ಮತ್ತು ಹಲವಾರು ಜನ ಹೊರಗಡೆ ಬಂದು ಹೇಳ್ಕೊಳ್ದೇ ಇರೋವಂಥವರೆಲ್ಲ ಬಂದು ಹೇಳ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮಗೆ ಬಂದಿತ್ತು. ಅಲ್ಲಿ ನಾವು ಇಲ್ಲಿ ಮಹಿಳೆಯರ ಮೇಲೆ ನಡೆದಿರೋಂಥ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ವಿನಃ ಅಲ್ಲಿಯ ದೇವರ ಬಗ್ಗೆ ಆಗ್ಬೋದು, ಇನ್ನೊಬ್ಬರ ಬಗ್ಗೆ ಆಗ್ಬೋದು, ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಈ ರಾಜಕೀಯದವರು ಎಲ್ಲ ಪಕ್ಷಗಳವರು ಈಗ ಏನು ಮಾಡ್ತಾಯಿದ್ದಾರೆ, ಇವರ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಧರ್ಮರಕ್ಷಣೆ ಧರ್ಮಸ್ಥಳಕ್ಕೆ ದೇವರಿಗೇನೋ ಇದು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಇದನ್ನು ಪ್ರಸ್ತಾಪನ ಅಲ್ಲಿ ತಂದುಬಿಟ್ಟು ನಡೀತಾ ಇರೋವಂಥ SIT ಕಾರ್ಯಕ್ಕೆ ಎಲ್ಲೋ ಒಂದು ಕಡೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ಯಾರನ್ನ ಉಳಿಸೋಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು, ನಾವು ಬದುಕಿದ್ದೇವೆ, ನಮ್ಮ ಜೊತೆಗೆ ಇರಬೇಕಾಗಿರೋಂಥ ಹೆಣ್ಮಕ್ಳು ಸತ್ತಿದ್ದಾರೆ. ಅವ್ರನ್ನ ಯಾರು ಸಾಯಿಸಿರೋದು? ಅವ್ರನ್ನ ಯಾರು ಅತ್ಯಾಚಾರ ಮಾಡಿರೋದು? ನಮಗೆ ಬೇಕಾಗಿರೋದು ಅಷ್ಟೇ. ಅವ್ರಿಗೇನು ಅನ್ಯಾಯ ಆಗಿದೆ, ಅವ್ರಿಗೆ ಇದು ಮಾಡಿದ್ದಾರೆ, ನ್ಯಾಯ ಬೇಕು. ಇವಾಗ ಒಂದು ಹೆಣ್ಮಗು ಕೊಲೆ ಆಗಿದೆ ಅಂತಂದರೆ ಕೊಲೆ ಮಾಡಿರೋರು ಇರಬೇಕಲ್ಲ, ಅತ್ಯಾಚಾರ ಆಗಿದೆ ಅಂದರೆ ಅತ್ಯಾಚಾರ ಮಾಡಿರೋರು ಇರಬೇಕಲ್ಲ, ಅದನ್ನು ಕಂಡುಹಿಡೀರಿ. ಅದನ್ನು ಕೆಲಸ ಮಾಡ್ತಾ ಇರೋರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಿ. ಮಧ್ಯದಲ್ಲಿ ನೀವು ಇವ್ರ ಕಡೆ ಅವ್ರ ಕಡೆ ಅದೆಲ್ಲ ಬೇಡ. ದೇವರು ಎಲ್ಲ ಕಡೆಗೂ ಇದ್ದಾನೆ, ಸರ್ವಾಂತರ್ಯಾಮಿ, ದೇವರು ಎಲ್ಲನೂ ನೋಡ್ತಾ ಇದ್ದಾನೆ. ನಾವು ಅದನ್ನು ಹೇಳಬೇಕಾದ್ರೆ ನಾವು ಇಲ್ಲಿ ಈ ಅನ್ಯಾಯ ಮಾಡುವಾಗ ಏನೆಲ್ಲ ಆಗಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಇದನ್ನೆಲ್ಲ ಮುಚ್ಚಾಕೋದಕ್ಕೆ ನೋಡಿಬಿಟ್ಟು ನಮ್ಮ ಒಂದು ಇದನ್ನು ಮಾಡೋದಕ್ಕೋಸ್ಕರ SIT ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. SIT ತನಿಖೆ SITನಲ್ಲಿರೋವಂಥ ಅಧಿಕಾರಿಗಳು ಬಹಳ ಚೆನ್ನಾಗಿ ತಮ್ಮ ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ನಂಬಿಕೆನೂ ಇದೆ SIT ಮೇಲೆ. ನಿಜವಾಗೂ ನಾವು ಸ್ವಾಗತಿಸಿದ್ದೇವೆ. ನಮ್ಮ ಘನ ಸರ್ಕಾರ SIT ರಚನೆ ಮಾಡಿದಾಗ ನಿಜವಾಗೂ ನಾವು ಬಹಳ ಖುಷಿಪಟ್ವಿ. SIT ಸರ್ಕಾರ SIT ತಂದುಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೆ, ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡ್ಸೋಕ್ಕೆ ಇದು ಮಾಡ್ತಾ ಇದ್ದಾರಂತೆ. ಆದರೆ ಈಗ ಈ ಒಂದು 3-4 ದಿನಗಳಲ್ಲಿ ನಡೀತಾ ಇರುವಂಥ ಒಂದು ಇದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಇದು ಅನುಮಾನ ಆಗ್ತಾಯಿದೆ, ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕೋದಿಲ್ಲೆಲ್ಲೋ ಮರೀಚಿಕೆ ಆಗ್ತಾಯಿದೆ ಅಂತ. ದಯವಿಟ್ಟು SIT ತನಿಖೆ ಆಗಿ SIT ಅಧಿಕಾರಿಗಳು ಅಲ್ಲಿನ ಒಂದು ವರದಿಯನ್ನು ಹೊರಗಡೆ ಬಿಡೋವರೆಗೂ ಎಲ್ಲ ರಾಜಕಾರಣಿಗಳಾಗ್ಬೋದು, ಎಲ್ಲ ಈ ಯೂಟ್ಯೂಬರ್ಸು ಮತ್ತು ಮಾಧ್ಯಮಗಳು ಇವರು ತಮ್ಮ ಒಂದು ಅನಿಸಿಕೆಗಳನ್ನು ಹೊರಗೆ ಹಿಡದೆ ತಾವೇ ಒಂದು ಜಡ್ಜ್ಮೆಂಟನ್ನು ಕೊಡ್ದಿರ ತಮ್ಮ ಬಾಯಿಗಳನ್ನು ಮುಚ್ಕೊಂಡಿದ್ರೆ ನಿಜವಾಗೂ SIT ಏನು ವರದಿ ಕೊಡುತ್ತೆ ಆ ನಂತರ ನಾವೆಲ್ಲ ಏನು ಮಾತಾಡ್ಬೋದು ಅದನ್ನು ಮಾತಾಡ್ಬೋದು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ.
ಧರ್ಮಸ್ಥಳ ಅಂತ ಬಂದಾಗಲೇ ಹೆಣ್ಮಕ್ಳಿಗೆ ಭಯ ಹುಟ್ಟಿಸ್ತಕ್ಕಂಥ ಭೀತಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಬಂದೊದಗಿಬಿಟ್ಟಿದೆ. ಈಗ ಸೌಜನ್ಯ ಕೊಲೆ ಸರಿಯಾದ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದ್ದರೆ ಇಂತಹ SIT ತನಿಖೆ ಆಗಿರ್ಬೋದು, ಬೇರೆ ಬೇರೆ ತನಿಖೆಗಳಾಗಿರ್ಬೋದು, ದಿಕ್ತಪ್ಪಿಸ್ತಕ್ಕಂಥ ಕೆಲಸಗಳಾಗಿರ್ಬೋದು ಆಗ್ತಾನೆ ಇರಲಿಲ್ಲ. ಇಷ್ಟೊಂದು ಮಹಿಳೆಯರು ರೊಚ್ಚಿಗೇಳ್ತಕ್ಕಂಥ ಕೆಲಸನೂ ಆಗ್ತಿರ್ಲಿಲ್ಲ. ಆಮೇಲೆ ಈಗ ನೋಡ್ತಕ್ಕಂಥ ತನಿಖೆ SIT ತನಿಖೆ ರಚನೆ ಏನಾಗಿದೆ, ಆವಾಗಲೇ ನಮ್ಮ ಮುಸುಕುದಾರಿನ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ, ಈಗ ತಗೊಂಡಿದ್ದಾರೆ, ಸ್ವಾಗತಾರ್ಹ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಬೇಕಂತಂದರೆ, ಈಗ ವೇದವಲ್ಲಿ ಆಗಿರ್ಬೋದು, ಬೇರೆ ಬೇರೆ ಹೆಣ್ಣುಮಕ್ಕಳದು ದಾಖಲಾತಿಗಳನ್ನ ಯಾಕೆ ಸುಟ್ಟು ಭಸ್ಮ ಮಾಡಿದ್ರು ಅನ್ನೋದು. ನಾವು ಜೀವಂತವಾಗಿದ್ದೀವಿ, ಅವ್ರು ಇನ್ನೂ ಬದುಕಿಲ್ಲ, ಅವರು ಯಾರನ್ನ ಅವ್ರಿಗೆ ಯಾರು ಕೊಲೆ ಮಾಡಿದ್ರು, ಅದಕ್ಕೆ ನಮಗೆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಸೊ ಈ ಮೂಲಕ ನಾನು ಕೇಳ್ತಾ ಇರೋದು, SIT ತನಿಖೆ ಮುಂದುವರೆದ ಭಾಗವಾಗಿ ಅದು ತನಿಖೆ ಮುಗಿಯೋ ತನಕ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕನೂ ಸಹ ಆ ತನಿಖೆ ಮುಂದುವರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದೇನು ಸೌಜನ್ಯ ಪ್ರಕರಣ ಇದೆ 2012 ಸ್ಟಾರ್ಟ್ ಆಗಿದ್ದು. CBI ಕೋರ್ಟ್ ಹೇಳಿದೆ ನಿರ್ದೋಷಿ ಅಂತೇಳಿ ಸಂತೋಷ್ ಅವ್ರನ್ನ ಬಿಟ್ಟಂಥ ನಂತರದಲ್ಲಿ ಆರೋಪಿ ಯಾರು ಅಂತೇಳಿ ಇವತ್ತು ಸರ್ಕಾರ ಪತ್ತೆ ಹಚ್ಚಬೇಕಾಗಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಮಹಿಳಾ ಸಂಘಟನೆಗಳ ಕೂಗು ಸೌಜನ್ಯ ಸಾವಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಟ್ ಸರ್ಕಾರ ಇತ್ತೀಚೆಗೆ ಯಾವುದೋ ಒಂದು, ಈಗ ಮಹಿಳಾ ಆಯೋಗದವರು ಇವರೇನೋ ಕರೆ ಕೊಟ್ಟ ಮೇರೆಗೆ SIT ತನಿಖೆಗೆ ಒಪ್ಪಿಸಿದ್ದಾರೆ. ಬಟ್ ಇವತ್ತು ಎಲ್ಲರಿಗೂ ಇಡೀ ರಾಜ್ಯದ ಮಹಿಳೆಯರಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳ ಜನತೆಗೂ ಕೂಡ SIT ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಸರ್ಕಾರ ಇಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಆಗಿರುವಂಥ ಕೊಲೆಗಳು, ಹೆಣ್ಣು ಮಕ್ಕಳ ಕೊಲೆ ಆಗ್ಬೋದು, ಗಂಡು ಮಕ್ಕಳ ಕೊಲೆ ಆಗ್ಬೋದು, ಇವತ್ತು 400 ಚಿಲ್ಲರೆ ಏನು ಕೊಲೆಗಳಾಗಿದ್ದಾವೆ, ಆ ಕೊಲೆಗಳನ್ನ ಪತ್ತೆ ಹಚ್ಚುವಂಥ ರೀತಿಯಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಬೇಕಿತ್ತು. ಆದರೆ ಇವತ್ತು ಆ SIT ತನಿಖೆಗೆ ಅದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡುವಂಥ ರೀತಿಯಲ್ಲಿ ಆಗ್ಬೋದು, ಈ ಸತ್ಯ ಮಾತಾಡೋಂಥವ್ರಿಗೆ ಬೆದರಿಕೆಯನ್ನು ಉಂಟಿಸುವಂಥ ರೀತಿಯಲ್ಲಿ ಇವತ್ತು DCMಗಳಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮಾತಾಡುವಂಥದ್ದು ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಖಂಡಿಸ್ತೀವಿ. ಬಟ್ SIT ತನಿಖೆ ಸಂಪೂರ್ಣವಾಗಿ ಆಗಬೇಕು. ಇವತ್ತು ಸೌಜನ್ಯ ಆಗ್ಬೋದು, ಪದ್ಮಲತಾ ಆಗ್ಬೋದು, ವೇದವಲ್ಲಿ ಆಗ್ಬೋದು, ಯಮುನಾ ಆಗ್ಬೋದು, ಇವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತೀವಿ. ಸಿಕ್ಕಲಿಲ್ಲ ಅಂತಂದರೆ ಮಹಿಳಾ ಸಂಘಟನೆಗಳು ನಿರಂತರವಾದ ಹೋರಾಟವನ್ನು ಮಾಡೋದ್ರ ಮುಖ ಇವತ್ತು ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ಯಾವ ರೀತಿಯಾಗಿ ಇವತ್ತು ನ್ಯಾಯ ಸಿಕ್ಕಿದೆ ಅಲ್ಲಿವರೆಗೂ ಕೂಡ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು ಕೂಡ ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಧರ್ಮಸ್ಥಳದಲ್ಲಿ ನಡೆದಂಥ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಅವರ ನಾಪತ್ತೆ, ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಲ್ಲಿ ಬಹಳಷ್ಟು ವ್ಯತಿರಿಕ್ತವಾದಂಥ ಹೇಳಿಕೆಗಳು ಮತ್ತು ಬೆಳವಣಿಗೆಗಳು ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ. ಈ ಎಲ್ಲದೂ ಆರಂಭ ಆಗಿದ್ದು ವಿಧಾನಸಭೆಯಲ್ಲಿ ಸರ್ಕಾರದ ಅತ್ಯಂತ ಪ್ರಮುಖ ಹುದ್ದೆಗಳಲ್ಲಿರುವಂಥ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಮಕ್ಕಳ ಮತ್ತು ಅಭಿವೃದ್ಧಿ ಸಚಿವರು ಸೇರಿದಂತೆ ಸರ್ಕಾರದ ಉನ್ನತ ಮಟ್ಟದ ಜವಾಬ್ದಾರಿಯುತ ವ್ಯಕ್ತಿಗಳು ತಾವೇ ರಚನೆ ಮಾಡಿದಂಥ SITಯನ್ನು ತಾವೇ ಪ್ರಶ್ನಿಸುವಂಥ ರೀತಿಯಲ್ಲಿ ಮಾತಾಡಿದಲ್ಲಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನರಲ್ಲಿ ಗೊಂದಲ ಮೂಡಿಸುವಂಥ ಬಹಳಷ್ಟು ವಿಚಾರಗಳು ನಡೆದಿದ್ದಾವೆ. ಆದರೆ ಒಂದು ಬಹಳ ದೊಡ್ಡ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಸೌಜನ್ಯಳ ಕೊಲೆ ಆಗಿದ್ದು ನಿಜ, ವೇದವಲ್ಲಿ ಅವರ ಸಾವಾಗಿದ್ದು ನಿಜ, ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದು ನಿಜ. ಹಾಗಾದರೆ ಕೊಂದವರು ಯಾರು, ಇವ್ರ ಮೇಲೆ ದೌರ್ಜನ್ಯ ಮಾಡಿದವ್ರು ಯಾರು, ಈ ಪ್ರಶ್ನೆಗೆ ನಮಗೆ ಉತ್ತರ ಬೇಡವಾ? ನಮಗೆ ಇಲ್ಲಿ ಪ್ರಧಾನವಾದಂಥ ಕಾಳಜಿ ಇರುವಂಥದ್ದು ಕರ್ನಾಟಕದ ಮಹಿಳೆಯರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಂಥವರಿಗೆ ನಮ್ಮ ಅತ್ಯಂತ ಆಳವಾದಂಥ ಕಳಕಳಿ ಇರೋದು ಈ ಘಟನೆಗಳು ಮತ್ತು ಇಂತಹ ಇನ್ನೂ ಅನೇಕ ಬಗೆಹರಿಯದ ನಾಪತ್ತೆ ಪ್ರಕರಣಗಳು, ಕೊಲೆ ಪ್ರಕರಣಗಳಲ್ಲಿ ಸತ್ಯ ಹೊರಬರಬೇಕು. ಇದನ್ನು ನಡೆಸಿದವ್ರು ಯಾರು ಅನ್ನುವಂಥ ನೈಜ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು ಮತ್ತು ಅದರ ಮೂಲಕ ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ, ಖಾಸಗಿ ಸ್ಥಳಗಳಲ್ಲೂ ಎಲ್ಲ ಕಡೆ ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಖಾತ್ರಿ ಆಗಬೇಕು ಅಂತ ಕೇಳುವಂಥ ನಾವು ಖಂಡಿತವಾಗಿ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಮಹಿಳೆಯರ ಸುರಕ್ಷತೆ ಮತ್ತು ಘನತೆಯ ವಿಚಾರ ಕೇಂದ್ರದಲ್ಲಿರಬೇಕು. ಅದಾಗಬೇಕು ಅಂತಂದರೆ SIT ತನಿಖೆ ಅತ್ಯಂತ ಅಬಾಧಿತವಾಗಿ ಮುಂದುವರಿಬೇಕಾದಂಥ ಅವಶ್ಯಕತೆ ಇದೆ. ಯಾವುದೇ ಒತ್ತಡವಿಲ್ಲದೆ, ಯಾವುದೇ ರೀತಿಯ ಮಧ್ಯದಲ್ಲಿ ಬರುವಂಥ ಅಡೆತಡೆಗಳಿಲ್ಲದೇ SIT ನಿರಾತಂಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಮಾತ್ರ ಅಲ್ಲ, SITಗೂ ಕೂಡ ನಮ್ಮ ಮನವಿ ಏನಂದರೆ, ದಯಮಾಡಿ ಈ ವಿಚಾರಗಳಲ್ಲಿ ಮುಂದೆ ದೂರು ದಾಖಲಿಸ್ಲಿಕ್ಕೆ ಬರುವಂಥವರು ಅಥವಾ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಬರುವಂಥವರು ಧೈರ್ಯವಾಗಿ ಮುಂದೆ ಬರಬಹುದು ಅನ್ನುವಂಥ ಒಂದು ಸಾರ್ವಜನಿಕ ಮನವಿಯನ್ನು ತಾವು ಮಾಡಬೇಕು, ಕರೆ ಕೊಡಬೇಕು. ಯಾರೆಲ್ಲ ಸಂತ್ರಸ್ತರಿದ್ದಾರೆ, ತೊಂದರೆಗೊಳಗಾದಂಥವ್ರಿದ್ದಾರೆ, ಬರಬಹುದು, ಅವ್ರು ಮುಂದೆ ಬಂದರೆ ಅವರ ರಕ್ಷಣೆಯನ್ನು
ರಕ್ಷಣೆಯ ಜವಾಬ್ದಾರಿಯನ್ನು SIT ತಗೊಳುತ್ತೆ, ಸರ್ಕಾರ ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತೆ ಮತ್ತು ಅವರ ಗೋಪ್ಯತೆಯನ್ನು ಕಾಪಾಡುತ್ತೆ ಅನ್ನುವಂಥ ಭರವಸೆಯನ್ನು ಕೊಡಬೇಕು. ಈ ಮೂಲಕ ಇಷ್ಟು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಂಥ ನೂರಾರು ಅಮಾಯಕ ಹೆಣ್ಣುಮಕ್ಕಳ ನೊಂದ ಕುಟುಂಬಗಳಿಗಾದರೂ ಕೂಡ ಒಂದು ಸಣ್ಣ ಸಾಂತ್ವನ ಸಿಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಇಂತಹ ಹೀನ ಪರಿಸ್ಥಿತಿ, ಘೋರವಾದಂಥ ಪರಿಸ್ಥಿತಿ ಬರಬಾರದು ಅನ್ನೋದನ್ನು ನಾವು ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.